ಕೊಟ್ಟಿರೋ ರಕ್ತ ಬೇಡ, ಬಂದ್ ತಗೊಂಡ್ ಹೋಗು. ನೀನೇನ್ ಲೂಸಾ? ಲೂಸ್ ನೀನು. ಸರ್, ನನಗ ಅವ್ನ್ ರಕ್ತ ಬೇಡ. ಏನಮ್ಮ, ಏನ್ ಹುಡುಕ್ತಾ ಇದೀಯಾ? ಚಾಕು, ಬ್ಲೇಡು, ಕತ್ತಿ, ಮಚ್ಚು ಏನಾದ್ರೂ ಸಿಗುತ್ತಾ ಅಂತ. ಅದೆಲ್ಲ ಯಾಕಮ್ಮ ಇವಾಗ? ಕುಯ್ಕೊಂಡ್ರೆ ಅಲ್ವಾ ಸರ್ ರಕ್ತ ಬರೋದು, ಅವನಿಗೆ ವಾಪಸ್ ಕೊಡಕ್ಕಾಗೋದು. ಸರ್ ಸಿಕ್ತು. ಅಮ್ಮ, ತಾಯಿ, ಮೊದಲನ ಅದನ್ನಿಡು. ನಿನ್ಗೇನ್ ಬೇಕು ಕೇಳು. ಸುಮ್ನೆ ಕೊಟ್ಟಿರೋ ಕಂಪ್ಲೇಂಟ್ ನ ವಾಪಸ್ ತಗೋಬೇಕು. ಸರ್, ಕೇಳಿಸ್ತಾ? ನೋ ಚಾನ್ಸ್. ಹಾ, ಪರವಾಗಿಲ್ಲ ಬಿಡಿ. ಇಲ್ಲೇ ನನ್ ಕೈ ಕುಯ್ಕೊಂಡು ಆತ್ಮಹತ್ಯೆ ಮಾಡ್ಕೋತೀನಿ. ಅವಾಗ ಈ ಮಂಗ್ತಿನ್ನೇನೆ ಕಾರಣ ಆಗ್ತಾನೆ. ರಾಕೇಶ, ರೆಕಾರ್ಡ್ ಮಾಡ್ಕೊಳ್ಳೋ. ಸಿಂಧು, ಯಾಕೆ ಹೆಂಗ್ ಹುಚ್ಚುಚ್ಚಂಗ್ ಆಡ್ತಾ ಇದೀಯಾ? ಪ್ಲೀಸ್ ಕಾಮ್ ಡೌನ್. ಇಲ್ಲ 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 ಸರ್, ಇದಕ್ ನೀವು ಕಾರಣ ಆಗ್ತೀರಾ. ಅಯ್ಯೋ, ಒಂದ್ ನಿಮಿಷ ಸುಮ್ನಿರಮ್ಮ. ಸರ್, ದಯವಿಟ್ಟು ಈ ಕೇಸ್ನ ವಾಪಸ್ ತಗೋಬಿಡಿ ಸರ್. ನೋ ಚಾನ್ಸ್. ಸರ್, ಆ ಹುಡುಗಿ ಕೈ ಕಟ್ ಮಾಡ್ಕೊಳ್ತಾ ಇದ್ದಾಳೆ ಸರ್. ಸುಮ್ನೆ ಹೆದರ್ಸ್ತಾ ಇದ್ದಾಳೆ ಅಷ್ಟೇ ಅವಳು. ಹೆದರಿಸ್ತಿಲ್ಲ ನಾನು. ಸಿಂಧು, ಬಿಡೆ ಅದನ್ನ. ಬಿಡಲ್ಲ, ಹೋಗೋ. ಸರ್, ಕೇಸ್ ವಾಪಸ್ ತಗೊಳ್ಳಿ ಸರ್. ಸರ್, ಪ್ಲೀಸ್ ಸರ್. ಸರ್, ಫೈಲ್ಸ್. ಓಕೆ. ಹಾ, ಓಕೆನಾ? ನೋಡಮ್ಮ, ಸಾರು ಕೇಸ್ ವಾಪಸ್ ತಗೊಳ್ತಾ ಇದಾರೆ. ಕೊಡಮ್ಮ ಅದನ್ನ. ನಾನು ಯಾವಾಗ ಹೇಳಿದೆ? ಸರ್, ಈಗ ತಾನೇ ಹೇಳಿದ್ರಲ್ಲ ಸರ್. ಸರ್, ಇನ್ ಮುಂದೆ ಸಮಸ್ಯೆ ಆಗ್ದಂಗೆ ನಾನು ನೋಡ್ಕೊಳ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಹಲೋ ಸರ್, ನೀವೇನೇ ಎಂಕ್ವೈರ್ ಮಾಡೋದಿದ್ರು ಅವನನ್ನ ಎಂಕ್ವೈರ್ ಮಾಡಿ. ಇದ್ರಲ್ಲಿ ನಂದೇನು ತಪ್ಪಿಲ್ಲ ಹೇಳ್ತಿದ್ದೀನಿ. ಹೌದಮ್ಮ, ನಿಂದೇನು ತಪ್ಪಿಲ್ಲ. ದಯವಿಟ್ಟು ಹೊರಡಮ್ಮ ಪ್ಲೀಸ್. ಥ್ಯಾಂಕ್ ಯು ಸರ್. ಬಾಯ್. ಆಯ್ತು, ಹೊರಡ್ರಿ. ಕೆಲಸ ನೋಡ್ರಿ. ಕೆಲ್ಸ ಹೋಗ್ಬೇಕು, ಅವಾಗ ಐತೆ ನಿಂಗೆ. ಒಂದ್ ದೊಡ್ಡ IAS ಆಫೀಸರ್ ನೀನು. ನಡಿಯೋ. ಏನು ತುಂಬಾ ದಿನ ಆದ್ಮೇಲೆ ಇಷ್ಟೊಂದು ಖುಷಿಯಾಗಿದೆಯಾ? ಪಾನ್ನ ಮೂವ್ ಮಾಡಿದ್ದೀನಮ್ಮ. ಪಾನ? ಹೌದಮ್ಮ. ನನ್ನ ಮಗನ್ನ ತಲೆ ಕೆಡಿಸಿರೋ ಹುಡುಗಿ ಮನೆಗೆ ನಮ್ಮ ಆಫೀಸ್ ಮ್ಯಾನೇಜರ್ ಕೃಷ್ಣಮೂರ್ತಿ ಅನ್ನೋ ರೆಡ್ ಪಾನ್ನ ಕಳ್ಸಿಕೊಟ್ಟಿದ್ದೀನಿ. ಅರ್ಥ ಆಗೋ ತರ ಹೇಳೇ ವಸುಂಧರಾ. ಕೃಷ್ಣಮೂರ್ತಿಗೆ ಒಬ್ಬ ಮಗ ಇದ್ದಾನೆ. ಅವನ್ಗೆ ಭವಾನಿನ್ ಕೊಟ್ಟು ಮದ್ವೆ ಮಾಡಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನೀನ್ ಡಿಸೈಡ್ ಮಾಡಿದೀಯಾ? ಆದ್ರೆ ಅವ್ರು ಒಪ್ಕೋಬೇಕಲ್ಲ. ನೀನ್ ಚಿಂತೆ ಮಾಡ್ಬೇಡಮ್ಮ, ಎಲ್ಲ ಪ್ಲಾನ್ಡ್ ಆಗಿ ನಡೀತಾ ಇದೆ. ಮೋರ್ ಓವರ್ ಅವ್ರ ಲೆವೆಲ್ಗೆ ಹುಡ್ಗ ಹುಡುಗಿ ಇಬ್ರು ಕರೆಕ್ಟಾಗಿ ಸೆಟ್ ಆಗ್ತಾರೆ. ವ್ಯವಹಾರಗಳೆಲ್ಲ ಸರಿ ಕಣೆ, ಆದ್ರೆ ಭವಾನಿ ಅಥರ್ವನ ಅಷ್ಟು ಬೇಗ ಮರಿತಾನೆ. ಎಲ್ಲ ನಾವ್ ಅನ್ಕೊಂಡ್ ಹಾಗೆ ಆಗತ್ತೆ. ಯಾಕೆ ಅಂದ್ರೆ ಕೃಷ್ಣಮೂರ್ತಿಗೆ ನಾನು ಕೊಡ್ತಾ ಇರೋದು 1 ಕೋಟಿ. ಕೃಷ್ಣಮೂರ್ತಿ ಏನೋ ದುಡ್ಡುಗೋಸ್ಕರ ನಿನ್ ಮಾತ್ ಕೇಳಬಹುದು, ಆದ್ರೆ ಭವಾನಿ ಅವಳು ಕೇಳ್ತಾಳಮ್ಮ. ಯಾಕೆ ಅಂದ್ರೆ ಅವಳು ಮಿಡಲ್ ಕ್ಲಾಸ್ ಹುಡುಗಿ. ಅಪ್ಪ ಅಮ್ಮನ ಹತ್ರನೂ ಅಷ್ಟು ಸುಲಭವಾಗಿ ತನ್ನ ಪ್ರೀತಿ ವಿಷಯನ ಹೇಳ್ಕೊಳಕ್ ಆಗಲ್ಲ ಅಲ್ವಾ? ಇದನ್ ಹೇಳಿದ್ರು ಅವ್ರ ಅಪ್ಪ ಅಮ್ಮ ಇದಕ್ಕೆ ಒಪ್ಕೋತಾರೆ ಅನ್ಕೊಂಡಿದ್ಯಾ? ಖಂಡಿತ ಇಲ್ಲ. ಯಾಕೆ ಅಂದ್ರೆ ಅವ್ರಿಗೆ ಶ್ರೀಮಂತಿಕೆ ಕಂಡ್ರೆ ಹೊಟ್ಟೆ ಉರಿ ಮಾತ್ರ ಅಲ್ಲ, ಭಯ ಕೂಡ ಇರತ್ತೆ. ಅವರೆಲ್ಲ ಬಾವಿ ಒಳಗಡೆ ಇರೋ ಕಪ್ಪೆಗಳಿದ್ದ ಹಾಗೆ. ಆಚೆ ಬರೋ ಧೈರ್ಯ ಮಾಡಲ್ಲ. ಆ ಕೆಸರಲ್ಲೇ ಸುಖ ಕಂಡ್ಕೊಂಡ್ಬಿಟ್ಟಿರ್ತಾರೆ. ಅದಕ್ಕೆ ಸಾಯೋ ತನಕ ಅದರಲ್ಲೇ ಕೊಳಿತಾರೆ. ವಸುಂಧರಾ, ಅಕಸ್ಮಾತ್ ಈ ವಿಷಯ ಅಥರ್ವಂಗ್ ಗೊತ್ತಾದ್ರೆ? ಗೊತ್ತಾಗೋಕ್ ಮುಂಚೆ ಎಲ್ಲ ಆಗೋಗಿರತ್ತಮ್ಮ. ಅಲ್ವೇ, ಅವನೇನಾದ್ರೂ ಅವಳ ಬಗ್ಗೆ ಯೋಚನೆ ಮಾಡ್ತಾ? ಹಾಗೆಲ್ಲ ಏನೂ ಆಗಲ್ಲ. ನನ್ನ ಮಗ ನಂಬೋ ಹಾಗೆ ಸುಳ್ಳು ಸೃಷ್ಟಿ ಮಾಡೋದು ಈ ವಸುಂಧರಾಗೇನು ಕಷ್ಟ ಆಗಲ್ಲ. ಸಿಂಧು ಹೇಗಿದ್ದಾಳೆ? ಸೂಪರ್ ಫೈನ್ ಆಗಿದ್ದಾಳೆ. ಅವಳನ್ನು ಕರ್ಕೊಂಡ್ ಬರ್ಬೇಕಿತ್ತು. ಅವಳು ಒಲಿಂಪಿಕ್ಸ್ ರೆಡಿ ಆಗ್ತಾ ಇದ್ದಾಳೆ. ಮೇಲಿನ ಮೇಲೆ ಕಾಲ್ ಮಾಡಿ ಮೀಟ್ ಮಾಡ್ಬೇಕು ಅಂತ ಹೇಳ್ತಿದ್ದಲ್ಲ, ಮೊದ್ಲು ಅದೇನ್ ವಿಷಯ ಅಂತ ಹೇಳು. ಸಾಮಾನ್ಯವಾಗಿ ಹುಡುಗಿರ್ಗೆ ಮನೇಲಿ ಮದುವೆ ಆಗುವಂತ ಪ್ರೆಷರ್ ಆಗ್ತಾರಲ್ಲ,
ಆದ್ರೆ ನಮ್ ಮನೇಲಿ ನಿನ್ಗೂ ಮದ್ವೆ ಆಗುವಂತ ಪ್ರೆಷರ್ ಆಗ್ತಿದಾರಾ? ಏನಿಷ್ಟೊಂದು ಆಶ್ಚರ್ಯವಾಗಿ ಕೇಳ್ತಿದ್ಯಾ? ಮನೆಯಲ್ಲಿ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳಿದ್ರೆ ಎಷ್ಟು ಟೆನ್ಷನ್ ಆಗುತ್ತೋ ಅದಕ್ಕಿಂತ ಜಾಸ್ತಿ ವಯಸ್ಸಿಗೆ ಬಂದಿರೋ ಗಂಡ್ಮಕ್ಳಿದ್ರೆ ಪೇರೆಂಟ್ಸ್ಗೆ ಇನ್ನೂ ಟೆನ್ಷನ್ ಜಾಸ್ತಿ ಆಗುತ್ತೆ. ಅಥರ್ವ, ಏನೇನೋ ಮಾತಾಡ್ಬೇಡ. ಅದ್ ಏನು ಅಂತ ಕರೆಕ್ಟ್ ಆಗಿ ಹೇಳು. ವಿಷಯ ಏನಪ್ಪಾ ಅಂದ್ರೆ ಅಮ್ಮ ನನ್ ಫ್ರೆಂಡ್ ತಂಗಿನ ಮದುವೆ ಆಗು ಅಂತ ಹೇಳಿದ್ಲು. ಅದಕ್ಕೆ ನಾನು ನಮ್ಮಿಬ್ಬರ ಪ್ರೀತಿನ ಹೇಳ್ಬಿಟ್ಯಾ? ಇಷ್ಟೊಂದ್ ಧೈರ್ಯ ಎಲ್ಲಿಂದ ಬಂತು ನಿನ್ಗೆ? ನಂಗಂತೂ ನಂಬೋಕಾಗ್ತಿಲ್ಲ. ಅದ್ರಲ್ಲೂ ನಿಮ್ಮಮ್ಮನ್ ಕೋಪಕ್ಕೆ ಹೆದರದೆ ನಮ್ ವಿಷಯನ ಮನೆಯಲ್ಲಿ ಹೇಳಿದ್ಯಾ ಅಂದ್ರೆ ಯು ಸೋ. ಹೋಲ್ಡ್ ಆನ್ ನೀ ಕೂತ್ಕೋ. ನಮ್ಮಿಬ್ಬರ ಪ್ರೀತಿ ವಿಚಾರನ ಹೇಳಿದ್ ನಿಜ, ಆದ್ರೆ ಅಮ್ಮಂಗಲ್ಲ, ಅಜ್ಜಿಗೆ. ಅಲ್ಲ, ಇನ್ನೂ ವಿಷಯ ಇದೆ. ಈಗ ನಾನ್ ನನ್ನ ಅಮ್ಮನ ಹತ್ರ ಹೋಗಿ ನಮ್ಮಿಬ್ಬರ ಪ್ರೀತಿ ವಿಚಾರನ ಹೇಳ್ದೆ ಅಂತ ಇಟ್ಕೋ. ಆಗ ನಿನ್ನ ಅತ್ತೆ ಕೋಪ ಮಾಡ್ಕೊಂಡು ನಮ್ ಪ್ರೀತಿನ ಒಪ್ಕೊಳ್ದೇ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಅಜ್ಜಿ ಹತ್ರ ಮಾತಾಡಿ ಅಮ್ಮನ ಹತ್ರ ಸೂಕ್ಷ್ಮವಾಗಿ ಹೇಳಿ ಮಿಕ್ಕಿದ ವಿಚಾರನ ನಾನ್ ಮಾತಾಡ್ತೀನಿ ಅಂತ ಹೇಳಿದೀನಿ. ಮೋಸ್ಟ್ಲಿ ಅಜ್ಜಿ ಅಮ್ಮನ ಹತ್ರ ಹೇಳಿರ್ತಾರೆ. ರಾತ್ರಿ ನನ್ನ ಮನೆಗೆ ಹೋಗಿ ಅಮ್ಮನ ಹತ್ರ ಮಾತಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಥರ್ವ. ಥ್ಯಾಂಕ್ ಯುನಾ. ಯಾಕೆ? ನಿನ್ ಮನೇಲಿ ವಿಷಯ ಹೇಳೋವರೆಗೂ ಮನ್ಸಿಗೆ ಏನೋ ಒಂಥರ ಸಂಕಟ ಆಗ್ತಿತ್ತು. ಈಗ ವಿಷಯ ತಿಳಿಸಿದ್ಯಲ್ಲ, ನಂಗೆ ಈಗ ಸಮಾಧಾನ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಬರೀ ನೀನ್ ಥ್ಯಾಂಕ್ಸ್ ಹೇಳೋದ್ರಲ್ಲೇ ಆಯ್ತು. ಯಾರಾದ್ರೂ ನಮ್ಮಿಬ್ಬರನ್ನ ಲವರ್ಸ್ ಅಂತಾರ? ಯಾಕನ್ನಲ್ಲ? ನೋಡು, 4 ಮೀಟರ್ ದೂರ ಕೂತಿದ್ಯಾ. ಯಾವತ್ತಾದ್ರೂ ಪ್ರೀತಿಯಿಂದ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಹಾಗೆ ಜಾಸ್ತಿ ಆಯ್ತು. ಇಲ್ಲ ಮೇಡಮ್, ರೆಗ್ಯುಲರ್ ಅಷ್ಟೇ ಇದೆ. ತಗೊಳ್ಳಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಾನೇನು ಇನ್ನೂ ಎಕ್ಸ್ಪ್ರೆಸ್ ಮಾಡಿಲ್ಲ, ಆಗ್ಲೇ ಜಾಸ್ತಿ ಆಯ್ತು ಅಂತ್ಯಾ? ಸಕ್ಕರೆ ಜಾಸ್ತಿ ಆಯ್ತು. ಇನ್ಮೇಲೆ ಸಕ್ಕರೆ ಇಲ್ದೆ ಜ್ಯೂಸ್, ಕಾಫಿ, ಟೀ ಎಲ್ಲದರಲ್ಲೂ ಸ್ವೀಟ್ ಜಾಸ್ತಿನೇ ಇರುತ್ತೆ. ಯಾಕೆ? ಪೋಲಿ ಆಗ್ತಿದ್ಯಾ ನೀನು? ಮೊದ್ಲು ಜ್ಯೂಸ್ ಕುಡಿ. ಭವಾನಿ, ಸುಮ್ನೆ ಜ್ಯೂಸ್ ಕುಡಿ ಅಂದೆ.